ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಪೆನ್ಸಿಲ್ನಲ್ಲಿ ಬರಿತಾ ಇರ್ತಾರೆ. ಬರಿತಾ ಇರಬೇಕಾದ್ರೆ ತಪ್ಪಾಯಿತು, ತಪ್ಪಾದದನ್ನು ಯಾವ ರೀತಿ ಸರಿಪಡಿಸಿ ಬರೀಬೇಕು ಅಂತ ಯೋಚನೆ ಮಾಡಿರ್ತಾರೆ. ಆ ಸಮಯದಲ್ಲಿ ಈ ಪೆನ್ಸಿಲು ಲಬ್ಬರ್ ಹತ್ರ ಸಾರಿ ಕೇಳ್ತಾರೆ. ಲಬ್ಬರು ಪೆನ್ಸಿಲ್ ಹತ್ರ ಕೇಳ್ತಾರೆ, ಯಾಕೆ ಸಾರಿ ಕೇಳಿದೆ ಅಂತ. ಅದಕ್ಕೆ ಪೆನ್ಸಿಲ್ ಹೇಳ್ತು, ನಾನು ಬರೆಯುವಾಗ ಅನೇಕ ಬಾರಿ ನಾನಾ ರೀತಿಯಾದಂಥ ತಪ್ಪುಗಳನ್ನು ಬರೆದಿದ್ದೇನೆ. ನಾನು ಎಷ್ಟೇ ಬಾರಿ ಎಷ್ಟೇ ತಪ್ಪುಗಳನ್ನು ಬರೆದರೂ ಕೂಡ ಆ ಎಲ್ಲ ತಪ್ಪುಗಳನ್ನು ನೀನು ಅಳಿಸಿ ನನಗೆ ಸರಿಯಾದ ರೀತಿಯಲ್ಲಿ ಬರೆಯೋಕ್ಕೆ ಅನೇಕ ಬಾರಿ ನೀನು ನನಗೆ ದಾರಿ ದೀಪವಾಗಿ ನನ್ನ ಜೊತೆ ಇದ್ದೆ. ಅದಕ್ಕೆ ನನ್ನ ಅಷ್ಟೂ ತಪ್ಪುಗಳನ್ನು ನೀನು ಸಹಿಸಿಕೊಂಡು ನನ್ನ ಜೊತೆ ನಿರಂತರವಾಗಿ ನನ್ನ ಒಳ್ಳೆಯದನ್ನೇ ಬಯಸ್ತಿದ್ಯಾ. ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಸಾರಿಯನ್ನು ಕೇಳ್ತೇನೆ ಅಂತ ಈ ಪೆನ್ಸಿಲ್ ಹೇಳ್ತು. ಈ ಪೆನ್ಸಿಲ್ ಅನ್ನೋದು ನಾವು, ಈ ಲಬ್ಬರ್ ಅನ್ನೋದು ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮಗಿರುವಂಥ ಒಳ್ಳೆ ಸ್ನೇಹಿತ ಆಗಿರ್ಬೋದು, ಇಲ್ಲ ನಮಗಿರುವಂಥ ಒಳ್ಳೆ ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮಗೆ ಒಳ್ಳೆಯದನ್ನು ಬಯಸುವವರು ಯಾರೇ ಆಗಿರ್ಬೋದು. ಸ್ನೇಹಿತರೆ, ನಾವು ಅನೇಕ ಬಾರಿ ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾದಾಗ ಆ ತಪ್ಪುಗಳನ್ನು ಇವ್ರುಗಳೆಲ್ಲರೂ ಸರಿಪಡಿಸ್ತಾ ಬಂದಿದ್ದಾರೆ. ಆದರೆ ಇವ್ರುಗಳು ನಮ್ಮನ್ನು ಸರಿಪಡಿಸಲು ಬರುವಾಗ ನಾವು ಇವರ ಮೇಲೆ ಕೋಪವನ್ನು ತೋರಿದ್ದೇವೆ, ಇವರನ್ನು ವಿರೋಧಿಗಳಂತ ವಿರೋಧವನ್ನು ಕಟ್ಟಿಕೊಂಡಿದ್ದೇವೆ. ಕಾರಣ ಅವರು ನಮ್ಮ ದಾರಿಗೆ ಅಡ್ಡ ಬರ್ತಿದ್ದಾರೆ ಅಂತ ನಮ್ಮ ಯೋಚನೆ. ಆದರೆ ಅವರ ಯೋಚನೆ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಆ ತಪ್ಪು ದಾರಿಯಲ್ಲಿ ನಡೆಯುತ್ತಿರುವುದನ್ನು ಸರಿ ದಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಅವರು ನಮ್ಮ ಬೆನ್ನ ಹಿಂದೆ ಬಿದ್ದಿರ್ತಾರೆ. ನಮಗೆ ಬೈದಿರ್ಬೋದು, ಹೊಡೆದಿರ್ಬೋದು, ಅವಮಾನ ಮಾಡಿರ್ಬೋದು, ಟೀಕೆ ಮಾಡಿರ್ಬೋದು, ಏನೇ ಮಾಡಿದ್ರೂ ಕೂಡ ಅದು ನಾವು ಸರಿ ದಾರಿಯಲ್ಲಿ ಹೋಗಲಿ ಅನ್ನೋ ಒಂದು ಕಾರಣಕ್ಕೇ ಆಗಿದೆ. ಸ್ನೇಹಿತರೆ, ದಯವಿಟ್ಟು ಈ ಪೆನ್ಸಿಲ್ ನಾವಾದಾಗ ಈ ಲಬ್ಬರ್ ರೀತಿಯಲ್ಲಿ ಯಾರು ನಮ್ಮ ಜೊತೆ ಇದ್ರೋ, ತಂದೆ ತಾಯಿ, ಅಣ್ಣ ಅಕ್ಕ, ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು, ಸಮಾಜದಲ್ಲಿರುವಂಥ ಉತ್ತಮ ವ್ಯಕ್ತಿಗಳು, ಅವರೆಲ್ಲರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು. ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಂಡು ನಮ್ಮ ತಪ್ಪನ್ನು ತಿದ್ದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಸರಿ ದಾರಿಯಲ್ಲಿ ಹೋಗು ಅಂತ ದಾರಿ ತೋರಿಸ್ತಾರನ್ನ ನಾವು ಯಾವತ್ತಿಗೂ ಮರಿಬಾರ್ದು ಅನ್ನೋದೇ ನನ್ನ ಉದ್ದೇಶ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಕೂಡ ಈ ಲಬ್ಬರ್ ರೀತಿ ಅನೇಕ ಜನರು ಬಂದಿರ್ಬೋದು. ಅವರೆಲ್ಲ ಬಂದಾಗ ಅವರ ಮೇಲೆ ಕೋಪ ಮಾಡಿಕೊಳ್ಳದೆ ಅವರಿಗೆ ಗೌರವವನ್ನು ನೀಡಿ, ಅವರು ಬಯಸಿದ್ದು ನಮ್ಮ ಉತ್ತಮ ದಾರಿಯಲ್ಲಿ ನಾವು ಹೋಗ್ಬೇಕು ಅನ್ನೋದು ನಮ್ಮ ಗೆಲುವನ್ನು, ಅವರಿಗೆ ಗೌರವವನ್ನು ಕೊಡಿ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.